ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಹೇರ್ ಕಟ್ ಬೇಡವಾ? ಇಲ್ಲಿ ಹಿಂಗೆ ಚೆನ್ನಾಗಿದ್ಯಾ? ತೋಸು ಮುಖ ತೋಸು, ಹಿಂಗೆ ಚೆನ್ನಾಗಿದ್ಯಾ? ನೀಟಾಗಿ ಹೇರ್ ಕಟ್ ಮಾಡಿಸ. ನಾನು ಮಾಡಿಸ್ಲಾ? ನಾನು ಬರ್ತೀನಿ, ನಾನು ನಿನ್ನ ಜೊತೆ ಕೂತ್ಕೋತೀನಿ, ಓಕೆನಾ? ಮಾಡಿಸ್ಕೋತೀರಾ? ಇವತ್ತು ಫಸ್ಟ್ ಕೆಲಸ ಏನಪ್ಪ ಅಂದರೆ ಶ್ರೇಯಾನ್ಗೆ ಪೋಲಿಯೋ ಹಾಕ್ಸೋದು. ಎಲ್ಲರೂ ಅಷ್ಟೇ ಯಾವುದೇ ಒಂದು ಪೋಲಿಯೋನ ಕೂಡ ಮಿಸ್ ಮಾಡ್ದಲೇ ಹಾಕಿಸಿ ಅಂತ ಹೇಳ್ತೀನಿ. ಎರಡು ಹನಿ ಪೋಲಿಯೋ ಡ್ರಾಪ್ಸು ಎಲ್ಲರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹತ್ತಿರದಲ್ಲಿರೋ ಅಂತಹ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅಲ್ಲೇ ಹೋಗಿದ್ವಿ, ಅಲ್ಲೇ ಹಾಕ್ಸ್ಕೊಂಬರೋಣ ಅಂತ. ತುಂಬ ಜನ ಮಕ್ಕಳನ್ನ ಕರ್ಕೊಂಬಂದಿದ್ರು, ನೋಡಿ ಖುಷಿ ಆಯಿತು. ಆಮೇಲೆ ಹೋಗ್ತಿದ್ದಂಗೆ 2 ಡ್ರಾಪ್ಸ್ ಹಾಕಿ ಕೈಗೆ ಮಾರ್ಕ್ ಮಾಡಿಬಿಟ್ರು. ಏನಾಗಿತ್ತು? ಚೆನ್ನಾಗಿತ್ತಾ? ಟೇಸ್ಟ್ ಚೆನ್ನಾಗಿತ್ತಾ? ಎಷ್ಟು ಡ್ರಾಪ್ ಹಾಕಿದ್ರು? ಡ್ರಾಪ್ ಎಷ್ಟು ಹಾಕಿದ್ರು? 2. ನಂಗೆ ತೋರ್ಸಕ್ಕಲ್ಲ, ನಂಗೆ ತೋರ್ಸು. ಅದಾದಮೇಲೆ ಶ್ರೇಯಾನ್ಗೆ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋದ್ವಿ. ಮುಂಚೆ ಎಲ್ಲ ತುಂಬ ಅಂದರೆ ಚಿಕ್ಕವರಿದ್ದಾಗ ಹಠ ಮಾಡ್ತಾಯಿದ್ರು ಹೇರ್ ಕಟ್ ಮಾಡಿಸ್ಬೇಕಾದ್ರೆ. ನಾನು ಅವರಪ್ಪ ಇಬ್ಬರು ಎತ್ಕೊಂಡೆಲ್ಲ ಮಾಡಿಸ್ಬಿಟ್ಟಿದ್ದೀವಿ ಹೇರ್ ಕಟ್ನ. ಅಂದರೆ ಕೂತ್ಕೋತಾ ಇರಲಿಲ್ಲ ಹೇರ್ ಕಟ್ ಮಾಡ್ಬೇಕಾದ್ರೆ ಚಿಕ್ಕವನಿದ್ದಾಗ. ಅದಾದಮೇಲೆ ಇವಾಗ ಆರಾಮಾಗಿ ಕೂತ್ಕೊಂಡು ಅವರೇ ಮಾಡಿಸ್ಕೊತಾರೆ. ಹೇರ್ ಡ್ರೈಯರೆಲ್ಲ ಯೂಸ್ ಮಾಡಿದ್ರು ಆರಾಮಾಗಿ ಅದನ್ನೆಲ್ಲ ನೋಡ್ಕೊಂಡು ಮಾಡಿಸ್ಕೊತಾರೆ. ಏನೋ ಸ್ವಲ್ಪ ಇಷ್ಟಪಟ್ಟು ಮಾಡಿಸ್ಕೋತಾರೆ ಇವಾಗ. ನೋಡು, ಈ ಥರ ಎಲ್ಲ ಮಾಡಿಸ್ಕೊಂಡ್ರೆ ನಿಂಗೆ ಚೆನ್ನಾಗಿ ಕಾಣಿಸ್ತೀಯಾ, ಚೆನ್ನಾಗಿರುತ್ತೆ ನಿಂಗೆ ಹೇರ್ ಸ್ಟೈಲು ಅಂತ ಎಲ್ಲ ಹೇಳಿದ್ರೆ ಆ ಥರನೇ ಎಲ್ಲ ಮಾಡಿಸ್ಕೊತಾರೆ ಕೂತ್ಕೊಂಡು. ತಿರುಪತಿಗೆ ಹೋಗಿ ಬಂದಮೇಲೆ ಅನಿತ್ ಬೋರ್ಡ್ ಕೊಟ್ಟಿದ್ರಲ್ಲ, ಸೊ ಅವ್ರದ್ದು ಕೂದಲು ಎಲ್ಲ ಸ್ವಲ್ಪ ಬಂದಿತ್ತು, ಬಟ್ ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಅವರು ಟ್ರಿಮ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡಾದಮೇಲೆ ಮನೆ ಮುಂದೆ ಪಕ್ಷಿಗಳು ಪಿಜನ್ ಎಲ್ಲ ಬಂದಿತ್ತು. ಅದಕ್ಕೆ ಅಕ್ಕಿ ಹಾಕ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ಹಾಕು, ನೋಡು ಓಟೋ ಆಯ್ತು ಅದು. ಇಲ್ಲೇ ಹಾಕು, ಇಲ್ಲಿ ಹಾಕು. ಇನ್ನು ಹಾಕ್ಬಿಟ್ಟು ಬರಬೇಕು. ಇಲ್ಲಿ ಹಾಕು, ಇಲ್ಲಾಂದ್ರೆ ಇಲ್ಲಿ ಇದ್ರ ಮೇಲೆ ಹಾಕು, ಅದು ಎತ್ಕೊಂಡು ತಿನ್ನೋದು. ಹಾಕು. ಹಂಗೆ ಹಾಕು. ಸಾಕು, ಬಾ. ಇನ್ನೊಂದು ಸ್ವಲ್ಪ ಬಂದಾಗ ಅವಾಗ ಹಾಕುವಂತೆ ಬಾ. ಸಾಕೀಗ ಇಲ್ಲೇ ಹಾಕು, ಹಿಂಗೆ ಉದ್ದಕ್ಕೆ ಹಾಕು. ಚಿನ್ನಿ ತಿನ್ನುತ್ತೆ. ಉದ್ದಕ್ಕೆ ಹಾಕು, ಇಲ್ಲಿ ಹಾಕಿ, ಹಿಂಗೆ ಉದ್ದಕ್ಕೆ ಹಾಕೊಂಬ. ಪೂರ್ತಿ ಹಾಕ್ಬಿಡು ಕಂದ. ಅದು ತಿನ್ನಕ್ಕೆ ಸರಿ ಹೋಗಲ್ಲ ಬಂಗಾರಿ, ನೀನು ನಂಗೆ ಚೆಲ್ಲಾಡಿದ್ರೆ. ನೋಡು ಅದು ಹೆಂಗೆ ಎತ್ಕೊಂಡು ತಿನ್ನುತ್ತೆ. ಹಿಂಗೆ ಹಾಕೀಗ. ಹಂಗೆ ಹಾಕು. ಹಾಕು, ಅಲ್ಲೇ ಹಾಕು ಪುಟ್ಟು. ಬಿಡು, ಕೊಡು, ತಟ್ಟೆ ಕೊಡು. ಸಾಕು, ಅಲ್ಲಿ ಬಂದು ತಿನ್ನುತ್ತೆ. ನಡಿ, ಅದು ಬಂದು ತಿನ್ನುತ್ತೆ. ನೀನು ಅಲ್ಲಿ ನಿಂತ್ಕೊಂಡು ನೋಡು, ನೀನು ಹತ್ರ ಇದ್ರೆ ಅದು ಬರಲ್ಲ. ಅದು ತಿನ್ಲಿ ಫಸ್ಟು. ಅಕ್ಕಿ ಇರೋಬರ ಅಕ್ಕಿ ಎಲ್ಲ ತಗೊಂಡೋಗಂಗಿದ್ಯಾ? ಅಕ್ಕಿ ಸಾಕು. ಈಗ ಹಾಕಿರೋ ತಿನ್ಬಿಡ್ಲಿ, ಅದು ತಿಂದಾದ್ಮೇಲೆ ಮತ್ತೆ ಹಾಕು ಅಂತ. ಓಕೆ, ಇನ್ನೂ ಹಾಕ್ಬೇಕಾ? ಶ್ರೇಯಾನ್ಗೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ.
ಸಾಲ್ಟೆಡ್ ಬಟರ್ ಆದರೂ ಆಯಿತು, ಬರೀ ಬೆಣ್ಣೆ ಆದರೂ ಆಯಿತು, ಹಾಗೆ ತಿಂದ್ಬಿಡ್ತಾರೆ ಅವರು. ಅದು ಫ್ರಿಡ್ಜಿಂದ ತೆಗ್ದಿದ್ದಾಗ ತಕ್ಷಣ ಗಟ್ಟಿ ಬೇರೆ ಇರುತ್ತೆ, ತಿನ್ನೋಕ್ಕಾಗಲ್ಲ. ನಾನು ತಿನ್ನಿಸ್ತೀನಿ ಅಂದರೂ ಕೊಡ್ತಾ ಇಲ್ಲ, ಇನ್ನೆಲ್ಲಿ ನಾನು ತಿನ್ಬಿಡ್ತೀನಿ ಅಂತ. ಇಲ್ಲ ನಾನೇ ತಿಂತೀನಿ ಅಂತ ಇದು ಮಾಡ್ಕೊಂಡು ತಿಂತಾ ಇದ್ದಾರೆ. ಕೆಲವು ಸತಿ ಶ್ರೀಕೃಷ್ಣನೇ ನೆನಪಾಗ್ಬಿಡ್ತಾರೆ. ಅವರು ಹಂಗೆ ಅಲ್ವಾ, ಬೆಣ್ಣೆ ಎಲ್ಲ ತೊಗೊಂಡು ತಿಂತಾ ಇದ್ದಿದ್ದು. ನಾನು ಫ್ರಿಡ್ಜ್ ಓಪನ್ ಮಾಡೋಂಗಿಲ್ಲ, ಬಂದುಬಿಟ್ಟು ಕೈ ಹಾಕ್ಬಿಟ್ಟು ಎತ್ಕೊಂಡ್ಬಿಡ್ತಾನೆ ಬೆಣ್ಣೆನ. ಆಮೇಲೆ ಊರಿಂದ ಎಲ್ಲ ಬಂದು ಅಲ್ಲೆಲ್ಲ ಹೋಗಿ ಬಂದಿದ್ವಿ, ಎಲ್ಲ ಸಖತ್ ಸುಸ್ತಾಗಿ ಮಲಗಿದ್ವಿ. ಆಮೇಲೆ ಸಂಜೆ ಆದಮೇಲೆ ಅನಿತ್ಯ ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ಹೋಗಿ ಬರೋಣ ಅಂದ್ಬಿಟ್ಟು ಅವತಾರ ಎಕ್ಸಿಬಿಷನ್ ಅಂತ ಕರ್ಕೊಂಡು ಹೋದ್ರು. ಅಲ್ಲ ಅವಾಗಿನ್ನೂ ನಿದ್ದೆ ಮಾಡಿ ಎದ್ದು ಹೋಗಿದ್ವಲ್ಲ, ಸಖತ್ ಆ್ಯಕ್ಟಿವ್ ಆಗಿದ್ರು ಶ್ರೀಯಾನು. ಪ್ರತಿಯೊಂದು ನೋಡಿಕೊಂಡು ಅದರಲ್ಲಿ ಆಡ್ತೀನಿ ಅಂತ ಹೇಳ್ಕೊಂಡು. ಮತ್ತು ಎಕ್ಸಿಬಿಷನು ಅಷ್ಟೇ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಮಾಡಿದರು. ನಾವು ಕೂಡ ಫಸ್ಟ್ ಟೈಮ್ ಅವತಾರ್ ಎಕ್ಸಿಬಿಷನ್ಗೆ ಹೋಗಿದ್ದಿದ್ದು. ಮತ್ತು ಅಲ್ಲಿ ಲೈಟಿಂಗ್ಸ್ ಇರ್ಬೋದು, ಅಥವಾ ಸ್ಟೆಪ್ಸು ನೀವೇ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಇಳಿತಾ ಇದ್ದರೆ ಅಲ್ಲೂ ಕೂಡ ಎಲ್ಲ ಲೈಟಿಂಗ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಳಗೋಗಂಗಿಲ್ಲ, ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೇವೆ ಅನ್ನೋ ಅನ್ನಿಸ್ತಾ ಇತ್ತು ಒಳಗಡೆ. ಅಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸು ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಹಾಗೆ ತುಂಬ ಜನನೂ ಕೂಡ ಇದ್ದರು. ಎಲ್ಲರೂ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೋತಾ ಇದ್ರಲ್ಲ, ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು. ಬಟ್ ಮ್ಯಾನೇಜಬಲ್ ಇತ್ತು. ಶ್ರೀಯಾನಷ್ಟೇ ಅವ್ರ ಅಪ್ಪನ ಕೈ ಬಿಟ್ಟು ಅಲ್ಲಾಡಲೇ ಇಲ್ಲ. ಅಂದರೆ ಅಲ್ಲೊಂದು ಇಲ್ಲೊಂದು ಅವತಾರದೆಲ್ಲ ಹಾಕಿದ್ರಲ್ಲ, ಅದೆಲ್ಲ ಮೂವ್ ಆಗ್ತಾಯಿತ್ತು. ಅದನ್ನೆಲ್ಲ ನೋಡಿ ಸ್ವಲ್ಪ ಹೆದರ್ಕೊಂಡ್ರು. ಭಯ ಆಗುತ್ತಾ? ಆ ಮೂವಿಲಿ ಬರುತ್ತಲ್ಲ ಅದೇ ಥರ ಇತ್ತು. ಕಾರಲ್ಸು ಅಥವಾ ಪ್ಲ್ಯಾಂಟ್ಸು ಮತ್ತು ಟ್ರೀಸು ಎಲ್ಲ ಚೆನ್ನಾಗಿ ಮಾಡಿದ್ರು, ಖುಷಿ ಆಯಿತು. ಬೇಡವಾ? ಸರಿ, ಅದೆಲ್ಲ ಆದಮೇಲೆ ಮುಂದೆ ಹೋದರೆ ನಿಮಗೆ ಇದು ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಲೈಕ್ 20 ರೂಪೀಸ್ಗೆ 40 ರೂಪೀಸ್ಗೆ ಫಿಕ್ಸ್ಡ್ ರೇಟ್ ಇರುತ್ತೆ. ಮತ್ತು ಹೆಣ್ಮಕ್ಳಿಗೆಲ್ಲ ಹೇರ್ ಬ್ಯಾಂಡ್ಸು ಅದು ಎಲ್ಲ ಕೂಡ ಇರುತ್ತೆ. ನಾವು ಮನೆಗೆ ಒಂದೆರಡು ಬಾಚಣಿಗೆ ಅದೆಲ್ಲ ಬೇಕಾಗಿತ್ತು. ಎಷ್ಟಿದ್ರೂ ಸಾಕಾಗಲ್ಲ, ತೆಗ್ದೆಲ್ಲೆಲ್ಲೋ ಎಸೆದು ಬಿಡ್ತಾರೆ ನಮ್ಮ ಶ್ರೀಯಾನು. ಎತ್ತಿಡ್ಕೊಂಡ್ರು ಬಿಡಲ್ಲ. ಸೊ ಅದಕ್ಕೋಸ್ಕರ ಒಂದೆರಡು ಎಕ್ಸ್ಟ್ರಾ ತೊಗೊಂಡೆ. ಆಮೇಲೆ ಒಂದೆರಡು ಕ್ಲಿಪ್ಸು ಅದು ಇದು ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಈ ಪಾಪಡ್ಸ್ ಇರ್ಬೋದು, ಉಪ್ಪಿನಕಾಯಿ ಅದೆಲ್ಲ ಹಾಕಿದ್ದಾರೆ. ಆಮೇಲೆ ಈ ಮಿಕ್ಸ್ಚರ್ಸ್ ಎಲ್ಲ, ನಮ್ಕಿನ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ದಾರೆ. ನಾವು ಒಂದು ಸ್ವಲ್ಪ ಎಲ್ಲ ಟೇಸ್ಟ್ ನೋಡಿ ಯಾವ್ದು ಬೇಕೋ ಅದು ಮಾತ್ರ ಸ್ವಲ್ಪ ಎಲ್ಲ ಎತ್ಕೊಂಡ್ವಿ. ಜಾಸ್ತಿ ಎಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟೆಡಾಗಿ ತೊಗೊಂಡ್ವಿ. ಟೇಸ್ಟ್ ನೋಡಿನೇ ತೊಗೊಂಡ್ವಿ. ಬಟ್ ಅಂದರೂ ಎಲ್ಲೋ ಒಂದು ಕಡೆ ಭಯ ಇರುತ್ತಲ್ಲ, ಯಾವ ಎಣ್ಣೆ ಹಾಕಿರ್ತಾರೋ, ಮಕ್ಕಳು ಬೇರೆ ತಿಂತಾರೆ, ಹೆಂಗೆ ಏನು ಅಂತ. ಅದಕ್ಕೆ ಅಂತ ಸ್ವಲ್ಪ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಆಮೇಲೆ ಈ ಥರ ಗೋಬಿ ಮಂಚೂರಿದು ಮಸಾಲೆ ಮತ್ತು ಹ್ಯಾಂಡಿಕ್ರಾಫ್ಟ್ಸು ಮತ್ತು ಎಲ್ಲನೂ ಹಾಕಿದರು. ಆಮೇಲೆ ಗೇಮ್ಸ್ ಇತ್ತು. ಇದು ಅದೇ ಬಾಲ್ಸ್ ಹಾಕೋದು. ಇದರಲ್ಲಂತೂ ಹುಷಾರಾಗಿ ಆಡಬೇಕು. ಅಂದರೆ ಫಸ್ಟೇ ನಾವು ಇಷ್ಟು ನಂಬರ್ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹಾಕಿದ್ರೆ ಆವಾಗ ನಾವು ಕರೆಕ್ಟಾಗಿ ಆಡ್ಬೋದು ಅಂತ ಹೇಳ್ಬೋದು. ಶ್ರೀಯಾನ್ ನಾನೇ ಹಾಕ್ತೀನಿ ಅಂತ ಬಂದರು. ಸರಿ ಅಂದ್ಬಿಟ್ಟು ಅವರಪ್ಪ ಆಡೋದನ್ನೇ ಬಿಟ್ಬಿಟ್ಟು ಎಲ್ಲ ಬಾಲ್ಸು ಮಗನ ಕೈಲೇ ಹಾಕ್ಸಿದ್ರು. ಕೊನೆಗೆ ಏನು ಸಿಕ್ತು ಅವರಿಗೆ ಗಿಫ್ಟಾಗಿ ಅಂತ ಕೂಡ ತೋರಿಸ್ತೀನಿ ನೋಡಿ. ಇನ್ನೊಂದು ನಿಮಿಷ ಇನ್ನೊಂದಿದೆ ಅಂತ ಬಿಡು. ಎಷ್ಟು? 6, 3, 20. ಕಡೆ ಇದೆ ನೆನೆಸ್ದಾ? 20. ಚಿನ್ನು ಯಾರಿಗಿದ್ದು ಚಿನ್ನು? ನೀ ಗೆದ್ದಿತ್ತಾ?
ಕೊನೆಗೆ ಇಯರ್ಬಡ್ಸು ಗಿಫ್ಟಾಗಿ ಸಿಕ್ತು 50 ರೂಪಾಯಿ ಕೊಟ್ಟು ಸರಿ ಅಂತ ತೊಗೊಂಡು ಮುಂದೆ ಬಂದ್ವಿ. ಎಷ್ಟೊಂದು ಗೇಮ್ಸ್ ಎಲ್ಲ ಆಯಿತು. ಮತ್ತು ಇದು ಬಿಲ್ಲು ಬಾಣ ಕೂಡ ಇತ್ತು. ಅನಿತ್ ನಾನು ಆಡ್ತೀನಿ ಅಂತ ಹೋದರು. ಸರಿ ಅಂದ್ಬಿಟ್ಟು ಅವ್ರು ಆಡಿದ್ರು. ಆಮೇಲೆ ನಾನು ಅದೇ ಒಂದು ಟ್ರೈ ಮಾಡ್ತೀನಿ ಅಂತ ಇಸ್ಕೊಂಡು ಆಡಿದೆ. ಬಟ್ ನನಗದು ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ. ಅನಿತ್ ಸ್ವಲ್ಪ ಪರವಾಗಿಲ್ಲ, ಅದರೊಳಗೆ ಏಮ್ ಮಾಡಿ ಕರೆಕ್ಟಾಗಿ ಹೊಡೆದಿದ್ರು. ಅದಾದಮೇಲೆ ವಾಟರ್ ಬೋಟ್ ಆಡ್ತೀನಿ ಅಂತ ಶ್ರೇಯಾನ್ ಒಂದೇ ಹಠ, ಯಾವತ್ತೂ ಆಡಿಸಿರ್ಲಿಲ್ಲ. ನಾನು ಜಂಪಿಂಗ್ ಕ್ಯಾಸ್ಟಲ್ಲೆಲ್ಲ ಇತ್ತಲ್ಲ ಅದರಲ್ಲಿ ಆಟ ಆಡೋ ಅಂದರೆ ಕೇಳಲೇ ಇಲ್ಲ. ನಾನು ಚಳಿ ಬೇರೆ ಇತ್ತಲ್ಲ, ನನಗೆ ಭಯ ಸ್ವಲ್ಪ ನೀರಲ್ಲೆಲ್ಲ ಬಿಡೋಕ್ಕೆ ಅಂತಿದ್ರೆ ಇಲ್ಲ ನಾನು ಇದನ್ನೇ ಆಡಬೇಕಂತ ಕೊನೆಗೆ ಸರಿ ಅಂದ್ಬಿಟ್ಟು ಕೂರಿಸಿ ಕಳಿಸಿದ್ವಿ, ಹೋಗು ಆಡ್ಕೊಂಬ ಅಂತ. ಫಸ್ಟು ಸ್ವಲ್ಪ ಅದೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ರು. ಒಂದೊಂದ್ಸತಿ ಅವರೇ ಬಂದು ತಳ್ಳಾಡಿಸಿ ಬಿಡ್ತಾಯಿದ್ರು. ಅದು ಅಷ್ಟು ಇನ್ನು ಪುಟ್ಟು ಕೈಯಲ್ವಾ, ಅಷ್ಟು ಎಫರ್ಟ್ಸ್ ಹಾಕಿ ಮಾಡೋದು ಕಷ್ಟ ಆಗ್ತಿತ್ತು. ನಾ ಇರಲಿ ಅವ್ನು ಅಷ್ಟು ಆಸೆ ಪಟ್ಟಿದ್ದಾರಲ್ಲ, ಸುಮ್ಮನೆ ಅಟ್ಲೀಸ್ಟ್ ಕೂತ್ಕೊಂಡು 1-2 ರೌಂಡ್ ಹೊಡ್ಕೊಂಬರ್ಲಿ ಅಂತ ಕಳಿಸಿದ್ವಿ. ಎಷ್ಟು ಖುಷಿ ಪಟ್ಕೊಂಡು ಎಲ್ಲ ಗೇಮ್ಸಲ್ಲೂ ಆಡ್ತಾ ಇದ್ರು ಅಂದರೆ ನೋಡೋಕ್ಕೆ ಖುಷಿ ಆಯಿತು. ಮಕ್ಳಿಗೆ ಒಂದೊಂದು ಸತಿ ಈ ಥರ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ನಿಜವಾಗ್ಲೂ ಅನಿಸುತ್ತೆ. ಆಮೇಲೆ ಮಸಾಲ ಪಾಪಡ್ ಮತ್ತು ಗೋಬಿ, ಪಾವ್ ಭಾಜಿ ಎಲ್ಲ ತೊಗೊಂಡ್ವಿ. ಎಲ್ಲ ಓಕೆ ಇತ್ತು, ಏನು ತುಂಬ ಚೆನ್ನಾಗೇನಿರಲಿಲ್ಲ. ಮಸಾಲ ಪಾಪಡ್ ಅಷ್ಟೇ. ಆಮೇಲೆ ಇದು ಕೇಕಿಗೆ ಮೇಲೆ ಚಾಕ್ಲೇಟ್ ಸಿರಪ್ ಥರ ಹಾಕಿ ಕೊಟ್ಟಿದ್ದರು, ಮತ್ತು ಮಾರ್ಷ್ ಮೆಲೋಗೆ ಕೊಟ್ಟಿದ್ದರು. ಆಮೇಲೆ ಶ್ರೇಯಾನ್ನ ಕುದುರೆ ಮೇಲೆ ಕೂರಿಸಿ ಕರ್ಕೊಂಡೋದ್ವಿ. ಅಂದರೆ ಅವರೇ ಕೂರಿಸಿದ್ವಿ, ಸ್ವಲ್ಪ ಹೆದರ್ಕೊಂಡ್ರು. ಬಟ್ ಅವ್ರ ಅಪ್ಪ ನಾನು ಕೈ ಹಿಡ್ಕೋತೀನಿ ಬಾ ಅಂತ ಕರ್ಕೊಂಡೋಗಿದ್ದಕ್ಕೆ ಆರಾಮಾಗಿ ಕುದುರೆ ಮೇಲೆ ಕುತ್ಕೊಂಡು ಬಂದರು. ನನಗಂತೂ ಸಖತ್ ಖುಷಿಯಾಗೋಯ್ತು. ನಾನು ಯಾವಾಗ ಆಲ್ಮೋಸ್ಟ್ ನಾನು ಡಿಗ್ರಿಯಲ್ಲಿದ್ದಾಗ ನಾನು ಹಾರ್ಸ್ ರೈಡಿಂಗ್ ಕಲ್ತಿದ್ದು. ಬಟ್ ನನ್ನ ಮಗಂಗೆ ಈಗಲೇ ಕೂರಿಸ್ಬಿಟ್ಟು ಅಷ್ಟು ಧೈರ್ಯ ಇದೆಯಲ್ಲಪ್ಪ ಅಂತ ಖುಷಿ ಆಯಿತು. ಸ್ವಲ್ಪ ದೂರ ಹೋದ್ಮೇಲೆ ನಂಗೆ ಸಾಕು ಅಂತ ಹೇಳೋದ್ಬಿಟ್ರು. ಪರವಾಗಿಲ್ಲ, ಅಷ್ಟಾದರೂ ಕರೇಜ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಈ ಥರದ್ದು ಒಂದೇನೋ ಬೇಕು ಅಂತ ತೊಗೊಂಡ್ರು. ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.